ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಗೌರಿ ಗಣೇಶ ರಾಮಕೃಷ್ಣ ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಶ್ರೀ ಶಿರಡಿ ಸಾಯಿಬಾಬಾ ಅವರ ಪೂಜೆಗೆ. ಇದು ನಡೀತಿರೋದು ಬೇರೆಲ್ಲೂ ಅಲ್ಲ, ಬೆಂಗಳೂರಿನಲ್ಲಿ. ಇವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಅದ್ಧೂರಿಯಾಗಿ ಶ್ರೀ ಶಿರಡಿ ಸಾಯಿಬಾಬಾ ಅವರ ಪೂಜೆಯ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಇದು 14ನೇ ವರ್ಷದ ಶ್ರೀ ಶಿರಡಿ ಸಾಯಿಬಾಬಾ ಅವರ ಪೂಜೆ. ದಿನಾಂಕ 20 ಜುಲೈ 2025 ಭಾನುವಾರದಂದು ಈ ಕಾರ್ಯಕ್ರಮ ನಡೆದಿದೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10:15 ತನಕ ಈ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ. 10:15 ಅಂದರೆ 11:30 ಆಗುತ್ತೆ ಅನಿಸುತ್ತೆ. ಬೆಳಗ್ಗೆನೇ ಶ್ರೀ ಸಾಯಿಬಾಬಾವರಿಗೆ ಕಾಕಡ ಆರತಿ, 6 ಗಂಟೆಗೆ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ, 8ರಿಂದ 10 ಗಂಟೆ ತನಕ ವಿಷ್ಣು ಸಹಸ್ರನಾಮ ಪಾರಾಯಣ, ಮುಂದಕ್ಕೆ 10 ಗಂಟೆಯಿಂದ ಸುಮಾರು ರಾತ್ರಿ 10 ಗಂಟೆ ತನಕ ವಿವಿಧ ಭಜನಾ ಮಂಡಿಗಳಿಂದ ಶ್ರೀ ಸಾಯಿಬಾಬಾರ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ರಾತ್ರಿ 10:30ಗೆ ಶೇಷಾರತಿ. ಬೆಳಗಿಂದ ರಾತ್ರಿ ತನಕ ಬಂದಿರೋ ಪ್ರತಿಯೊಂದು ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತಿದೆ. ತುಂಬಾ ಚೆನ್ನಾಗಿ ಮಾಡುತ್ತಿದ್ದಾರೆ. ಸ್ಥಳ ಎಲ್ಲಿ ಗೊತ್ತಾ? ಸಾಯಿ ಕುಟೀರ ನಂಬರ್ 23, 7ನೇ ಮುಖ್ಯ ರಸ್ತೆ, 9ನೇ ಅಡ್ಡ ರಸ್ತೆ, ಶ್ರೀನಿವಾಸ ನಗರ, ಬೆಂಗಳೂರು 50. ಇಲ್ಲಿ ಪ್ರತಿ ವರ್ಷದಂತೆ ತುಂಬ ಚೆನ್ನಾಗಿ ನಡೆಯುತ್ತದೆ. ಮೊದಲಿಗೆ ನೋಡಿದ್ರಲ್ಲ ಶ್ರೀ ಮಹಾಗಣಪತಿ ಎಂಟ್ರೆನ್ಸು ಅಂತ ಲಕ್ಷ್ಮೀ ವೆಂಕಟೇಶ್ವರ, ಈಗ ಶಿವ ಪಾರ್ವತಿ ನಂದಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಲ್ಲ ರಸ್ತೆ ಉದ್ದಕ್ಕೂ. ನಾನು ಇಬ್ಬರು ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸಾಯಿಬಾಬಾರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಶಿರಡಿ ಸಾಯಿಬಾಬಾ ಈ ಪ್ರತಿ ವರ್ಷವೂ ಏನು ನಡೆಸ್ಕೊಂಬರ್ತಿದ್ದಾರೋ ಆ ತಂಡಕ್ಕೆ ನಮ್ಮ ಚಾನಲ್ ಕಡೆಯಿಂದ ತುಂಬು ಧನ್ಯವಾದಗಳು. ಶ್ರೀ ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೃಪಾ ಕಟಾಕ್ಷ ಇವರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಏನು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದಾರಲ್ಲ ಪ್ರತಿ ವರ್ಷವೂ ಎಲ್ಲ ಸದಸ್ಯರಿಗೂ ಮತ್ತು ಅವರ ಕುಟುಂಬದ ಮೇಲೆ ಶ್ರೀ ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ. ಹಾಗೂ ಪ್ರತಿ ವರ್ಷವೂ ನೂರಾರು ವರ್ಷ ಈ ಶಿರಡಿ ಸಾಯಿಬಾಬಾರ ಭಜನಾ ಕಾರ್ಯಕ್ರಮವು ಪ್ರತಿ ವರ್ಷವೂ ನಡೆಸುವ ಶಕ್ತಿಯನ್ನು ಆ ಸಾಯಿಬಾಬಾ ಅವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಬನ್ನಿ ಸಾಯಿಬಾಬಾರ ದರ್ಶನ ಪಡೆದುಕೊಳ್ಳೋಣ. ಶಿವಪಾರ್ವತಿ ಚೆನ್ನಾಗಿತ್ತಲ್ಲ ನೋಡಿ. ರಸ್ತೆ ಉದ್ದಕ್ಕೂ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಲೈಟ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಬಂದಿದ್ದು ಸುಮಾರು 3 ಗಂಟೆಗೆ. ಸೊ ಸಂಜೆ ಮೇಲಾದರೆ ಲೈಟೆಲ್ಲ ಆನ್ ಇರುತ್ತೆ, ಇನ್ನೂ ಚೆನ್ನಾಗಿ ಕಂಗೊಳಿಸುತ್ತದೆ. ಬನ್ನಿ ಆ ಸಾಯಿಬಾಬಾರ ದರ್ಶನ ಪಡೆದುಕೊಳ್ಳೋಣ. ನೋಡಿ ಎದುರುಗಡೆ ಭಜನಾ ಕಾರ್ಯಕ್ರಮದಿಂದ ಸಾಯಿಬಾಬಾರ ಭಜನೆ ನಡೆಯುತ್ತಿದೆ ನಿರಂತರವಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೊಂದು ತಂಡದಿಂದ. ಸೊ ಇಲ್ಲಿ ಅವರ ಮನೆಯ ಕೆಳಗೆ ಭಾಗದಲ್ಲಿ ಸಾಯಿಬಾಬಾರನ್ನು ಕುಳಿಸಿ ತುಂಬ ಚೆನ್ನಾಗಿ ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರೆ. ನೋಡಲೇ ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಓಂ ಶ್ರೀ ಸಾಯಿರಾಮ್. ಪ್ರತಿಯೊಬ್ಬರೂ ಕೂಡ ಇಲ್ಲೋಗಿ ಸಾಯಿಬಾಬಾರಿಗೆ ಪುಷ್ಪವನ್ನು ಹಾಕಬಹುದು ಪ್ರಾರ್ಥನೆ ಮಾಡಿಕೊಂಡು. ಸೊ ನೋಡಿ, ನಾನು ಗೌರಿ ಕೈಯಲ್ಲಿ ವಿವಿಧ ಪುಷ್ಪಗಳನ್ನು ಹಿಡ್ಕೊಂಡಿದ್ದೇವೆ. ಸೊ ಭಕ್ತಾದಿಗಳೆಲ್ಲ ಸ್ವಾಮಿಗೆ ಪುಷ್ಪವನ್ನು ಅರ್ಪಿಸ್ಬೋದು. ಆಮೇಲೆ ಪ್ರಸಾದ ರೂಪದಲ್ಲಿ ಪುಷ್ಪವನ್ನು ನೀಡುತ್ತಾರೆ. ತುಂಬ ಚೆನ್ನಾಗಿದ್ದಾರಲ್ಲ ಸಾಯಿಬಾಬಾ ಅವರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಗುರು ಪೂರ್ಣಿಮೆ ಆದ ಮುಂಬರುವ ದಿನಗಳಲ್ಲಿ ಈ ಸಾಯಿಬಾಬಾರ ಈ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಆ ತಾಯಿ ಇನ್ನು ಕುಣಿಸಿದ್ದಾರೆ ನೋಡಿ, ಪುಟ್ಟ ಸಾಯಿಬಾಬಾ ಹಾಗೂ ದೊಡ್ಡ ಸಾಯಿಬಾಬಾ. ತುಂಬ ಚೆನ್ನಾಗಿ ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರಲ್ಲ, ಬಣ್ಣ ಬಣ್ಣದ ಹೂಗಳಿಂದ
ನೋಡಲ್ಲ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನಾನು ಗೌರಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ. ಈಗ ಸಾಯಿಬಾಬಾರಿಗೆ ಆರತಿಯನ್ನು ಬೆಳಗುತ್ತಿದ್ದಾರೆ. ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಸಾಯಿಬಾಬಾರ ಕಾರ್ಯಕ್ರಮ. ಹೀಗೆ ಮುಂಬರುವ ವರ್ಷಗಳಲ್ಲೂ ಕೂಡ ಹೀಗೆ ಅದ್ಧೂರಿಯಾಗಿ ಸಾಯಿಬಾಬಾರ ಭಜನೆ ಕಾರ್ಯಕ್ರಮವನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಸಾಯಿಬಾಬಾರ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಸದಾ ಇರಲಿ. ನೋಡಿ, ಈಗ ಗಣೇಶ ಕೂಡ ನಮಸ್ಕಾರ ಮಾಡಿ ಫೋಟೋ ವಿಡಿಯೋ ತೆಗೆಸ್ಕೊಟ್ರು. ಗಣೇಶ ರಾಮಕೃಷ್ಣ. ಸೊ ನಾವು 3 ಗಂಟೆ ಮೇಲೆ ಹೋಗಿದ್ದರಿಂದ ಸ್ವಲ್ಪ ತೆಳ್ಳಗಿದ್ರು ಜನ. ಸೊ ನಾವು ಒಳಗೆ ಹೋದ್ಮೇಲೆ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೆಲ್ಲ ವೀಡಿಯೋ ರಸ್ತೆಲೆಲ್ಲ ತಗೊಂಬಂದ್ವು. ಆಮೇಲೆ ಸಾಯಿಬಾಬಾ ದರ್ಶನ ಆದಮೇಲೆ ಮಳೆ ಜೋರಾಗಿ ಬಂತು. ಸೊ ಮಳೆನೂ ಕೂಡ ತೋರಿಸ್ತೀವಿ. ತುಂಬ ಸಿಂಪಲ್ಲಾಗಿ, ಅಷ್ಟು ಜೋರಲ್ಲ, ಸ್ವಲ್ಪ ಜೋರಾಗಿ ಬಂತು. ಸೊ ಮತ್ತೊಮ್ಮೆ ಸಾಯಿಬಾಬಾರ ದರ್ಶನ ಮಾಡಿಕೊಳ್ಳಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಮೇಲೂ ಶ್ರೀ ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸೊ ನಾನು ಗೌರಿ ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡು ಮತ್ತೊಮ್ಮೆ ಸ್ವಲ್ಪ ಫ್ರೀ ಆಗಿತ್ತು. ನೋಡಿ, ಮಳೆ ಬರ್ತಿದೆ, ಛತ್ರಿ ಇಟ್ಕೊಂಡೆಲ್ಲ ಹೋಗ್ತಿದ್ದಾರೆ. ಇಲ್ಲಿ ಪ್ರಸಾದ ವಿನಿಯೋಗ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ ಸುಮಾರು 11 ಗಂಟೆ ತನಕ ನಡೆಯುತ್ತದೆ. ಪ್ರಸಾದ ವಿನಿಯೋಗ ಬಂದಿರೋ ಪ್ರತಿಯೊಬ್ಬರು ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ವಿನಿಯೋಗ ನೀಡ್ತಿದ್ದಾರೆ. ಸೊ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದೆವು. ಸಿಹಿ ಪೊಂಗಲ್ಲು ಮತ್ತು ಜೀರಾ ಬಾತು, ಚಪಾತಿ, ಪೂರಿ, ಪಲ್ಯ, ಎಲೆಕೋಸಿನ ಪಲ್ಯ ಹಾಗೂ ಆಲೂಗಡ್ಡೆ ಮಂಚೂರಿ ಇಷ್ಟನ್ನು ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ರೂಪದಲ್ಲಿ ನೀಡಿದರು. ಸೊ ಬೆಳಗ್ಗೆ ಸಂಜೆ ಸ್ವಲ್ಪ ಪ್ರಸಾದ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಸಾಯಿಬಾಬಾರ ಪೂಜೆ ಕಾರ್ಯಕ್ರಮಗಳು ವಿಡಿಯೋ ಇದೆ ಎಲ್ಲ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಯಾರೆಲ್ಲ ಈ ಶಿರಡಿ ಸಾಯಿಬಾಬಾರ ದರ್ಶನಕ್ಕೆ ಬಂದಿದ್ದೀರಿ ನೀವು ಸಹ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ ಮಳೆ ಹೇಗೆ ಬರ್ತಿದೆ.